ಸುಳ್ಳು ಹೇಳಲ್ಲಿ ಮೊದಲನೇದು ಸರ್ದಾರ್ ಅವನು ವಿಶ್ವನಾಯಕ. ಅದು ಅವರು ವಿಶ್ವನಾಯಕ ಅದರ ವಿಶ್ವಗುರು ಬಸವಣ್ಣವರು ಎಲ್ಲಿ ಹೋದರು? ಎಷ್ಟು ಹುಳು ಅಂತಪ್ಪ ಅಂತ ಹಿಟ್ಲರ್ ಅಂತಂದ್ರೆ ಮೋದಿಯವರೇ. ಉಮೇಶ್ ಜಾಧವ್ ಅವರು ಚುನಾವಣೆ ಆಗಿದ್ದು ಪಕ್ಷದ ಪರವಾಗಿ ಆಗಿಲ್ಲ. ಇಲ್ಲಿ ಏನಿದೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಮತಕ್ಷೇತ್ರದಲ್ಲಿ ಜಾತಿಯ ಒಂದು ಪ್ರಭಾವ ಮತ್ತು EVMದು ಎಫೆಕ್ಟ್ ಆಗಿದೆ. ಅದು ಉಮೇಶ್ ಜಾಧವ್ ಅವರು ನಮ್ಮ ಕಾಂಗ್ರೆಸ್ನವರೇ, ಅವರು ಖರ್ಗೆ ಸಾಹೇಬರು ಶಿಷ್ಯಂದಿರೇ. ಅವರು ಮೊದಲು ಡಾಕ್ಟರ್ ಆಗಿದ್ದಾಗ ಅವರಿಗೆ ರಾಜೀನಾಮೆ ಕೊಡಿಸಿ ಶಾಸಕರ ಟಿಕೆಟ್ ಕೊಡಿ ಚಿಂಚೋಳಿಗೆ ಶಾಸಕರು ಮಾಡಿದ್ದು ಕಾಂಗ್ರೆಸ್ದು ಬಹುಮುಖ್ಯ ಕೊಡುಗೆ. ಅವ್ರ ಜೀವನ ಪರ್ಯಂತರ ಮರೆಯಲಾರ್ದಂಥದ್ದಿದೆ. ಆದರೂ ಕೂಡ ಅವ್ರು ನಮ್ಮೆಲ್ಲರಿಗೂ ಸ್ನೇಹಿತರಾಗಿ ಉಳಿದಿದ್ದಾರೆ. ಅಂಥ ಒಂದು ಸ್ನೇಹಿತರನ್ನು ಕೊಲಗೆಡಿಸಿ ಪಕ್ಷದಿಂದ ಹೊರಗಡೆ ತಂದು ಜಾತಿಯ ಒಂದು ಲಾಭ ಪಡ್ಕೊಂಡು EVM ಮಷಿನ್ದು ಆಧಾರ ಮಾಡಿ ಅವ್ರು ಗೆಲ್ಲಿದ್ದಾರೆ. ಅವ್ರ ನೈತಿಕತೆ ಎಲ್ಲ ನೇರವಾಗಿ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಜನರ ಆಶೀರ್ವಾದ ಅವ್ರಿಗೆ ಆಗಿಲ್ಲ. ದೇಶದ್ರೋಹಿನೇ ಅನ್ಬೇಕು ಅವ್ರಿಗೆ. ನಿಜವಾಗಿ ನಾವು ಹೇಳಬೇಕಾದ್ರೆ ಯಾವಾಗ ನೀವು ಪ್ರಜಾಪ್ರಭುತ್ವದ ಅಧೀನದಲ್ಲಿ ಪ್ರಜೆಗಳಿರದೆ ಪ್ರಜೆಗಳನ್ನ ಆಳ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳಿಗೆ ಯಾವಾಗ ಬಿಟ್ಟಿ ಅಂತೀರಿ ಅಂದ ಬಳಕ ನೀವು ನಿಜವಾಗಿ ಬಿಟ್ಟಿಗಳು ನೀವಿದ್ದೀರಿ, ಜಾತಿವಾದಿಗಳು ನೀವಿಲ್ಲಿದ್ದೀರಿ, ಕೋಮುವಾದಿಗಳು ನೀವಿದ್ದೀರಿ, ದೇಶಕ್ಕೆ ವಿರೋಧ ಚಟುವಟಿಕೆಗಳು ಮಾಡ್ತಕ್ಕಂಥವ್ರು ಹುಟ್ಟಾಕ್ತಂಥವ್ರು ಅಸಹ್ಯ ಹೇಸಿ ಜನಾಂಗ ನೀವು. ಮತದಾರರಲ್ಲ, ಮತದಾರ ಪ್ರಭುಗಳಿದ್ದಾರೆ. ದೇವರ ಸಮಾನ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ರಾಷ್ಟ್ರಪತಿಗಿಂತಲೂ ಮುಖ್ಯವಾದಂಥ ವಾಹಿನಿಯಲ್ಲಿರ್ತಕ್ಕಂಥದ್ದು ಜನಾಂಗ, ಜನನಾಯಕರು ಮತ್ತು ರಾಷ್ಟ್ರಪತಿ ಮುಖ್ಯ. ಆಮೇಲೆ ನೀವು ತದನಂತರ ನೀವೆಲ್ಲ ಜೋಳಿಗೆ ಭಟ್ರು, ನೀವು ಭಿಕ್ಷುಕರಾಗಿ ನೀವು ವರ್ತನೆ ಮಾಡ್ತೀರಿ ವಿನ ಪ್ರಜೆಗಳಿಗೆ ಯಾವಾಗ ನೀವು ಹೀಯಾಳಿಸ್ತೀರಿ ಅಂದ ಬಳಕ ಜೀವನ ನಿಮ್ಮದು ಸರಿಯಲ್ಲ. ನೀವು ಇನ್ನೊಬ್ಬರಿಗೆ ಮತದಾರಾಗಿದ್ದೀರಿ, ನೀವು ಮತ ಚಲಾಯಿಸ್ತೀರಿ, ನೀವು ಬಿಟ್ಟಿಗಳ. ನರೇಂದ್ರ ಮೋದಿಯವರು 15 ವರ್ಷಗಳ ಕಾಲ 3 ಅವಧಿಯನ್ನು ಗುಜರಾತನ್ನು ಮಾಡಿದ್ದರು. ಅವರು ಅಧಿಕಾರ ಮಾಡಿದ್ದಾರೆ. ಅವ್ರದ್ದು ಒಂದೇ ಅಜೆಂಡಾ ಏನಪ್ಪ ಅಂತಂದ್ರೆ ಜಾತಿಗಳ ಮಧ್ಯ ಜಗಳ ಹಚ್ಚೋದು, ಕೋಮು ಗಲಭೆಗಳನ್ನು ಮಾಡ್ತಕ್ಕಂಥದ್ದು. ಇದು ಯಶವಂತ್ ಸಿಂಧೆ ಅಂತಕ್ಕಂಥವ್ರು ಮೊನ್ನೆ ಬಾಂಬೆಯಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ. BJP ಗೆಲ್ಲಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂತೇಳಿ RSS ಕಾರ್ಯಕರ್ತರಿಗೆ ಅವರು ಒಂದು ಸಭೆ ಮಾಡಿ ಹೇಳ್ತಾರೆ, ಕೋಚಿಂಗ್ ಕೊಡ್ತಾರೆ. ನಾವು ಎಲ್ಲ ಕಡೆ ಭಾರತ ದೇಶದಾದ್ಯಂತ ಗಲಭೆಗಳನ್ನು ಮಾಡಬೇಕು, ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಬೇಕು. ಹಿಂಗೊಂದು ಸಂಘ ತಾವು ಹೇಗೆ ಈಗ ಎಲ್ಲರದ್ದು ನೀವು ವಿಷಯ ಸಂಗ್ರಹ ಮಾಡ್ತೀರಿ, ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೀರಲ್ಲ, ಇಂಥದ್ದಲ್ಲಿ ದಳ್ಳೂರಿ ಎಬ್ಸೋದು, ಬಾಂಬ್ ಬ್ಲಾಸ್ಟ್ ಮಾಡಿಸೋದು, ಸರಿಯಾಗಿ ತರಬೇತಿ ಕೊಡೋದು, ಆ ತರಬೇತಿಗೆ ತೆಗೆತಕ್ಕಂಥ ಎಲ್ಲ ಹಣಕಾಸಿನ ವ್ಯವಸ್ಥೆ ಕೂಡ ಅವರೇ ಮಾಡಿದ್ದಾರೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ. ಯಶವಂತ್ ಸಿಂಧೆ ಹೇಳ್ತಕ್ಕಂಥವನು ಬಾಂಬೆಯಲ್ಲಿ ಅಫಿಡವಿಟ್ ಕೂಡ ಸಲ್ಲಿಸಿದ್ದಾನೆ. ಅವರೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. RSSದು ಕಾರ್ಯಕರ್ತರೇ ಕೊಡ್ತಾ ಇದ್ದಾರೆ. ನಾವು ಹೇಳಿದರೆ ಅವ್ರಿಗೆ ನೋವಾಗತ್ತೆ, ಅವರು ಅಂತರಂಗದ್ದು. ಮತ್ತು ಈಗ ಮೊನ್ನೆನೇ ನಮ್ಮದು ಸಂಜಯ್ ಗಾಂಧಿ ಅವರು ಮನೆಯಲ್ಲಿ ಮೇನಕಾ ಗಾಂಧಿ ಅವರು ಹೇಳಿದ್ದಾರೆ, ಇವನಂಥ ಕೆಟ್ಟ ಮನುಷ್ಯ, ಇವನಂಥ ಅಸಹ್ಯ ಹೇಸಿ ಹೆಣ್ಮಕ್ಳನ್ನ ಹೇಳ್ತಾನೆ, ಹೇಳೋಕ್ಕೆ ಬಾಯಿನೂ ಹೇಳ್ತಾನೆ, ಇವನು ಅಯೋಗ್ಯ ಬಹಿನರ ಬಗ್ಗೆ ಮಾತಾಡ್ತಾನೆ ತಿಳ್ಕೊಂಡು ಅವನೇ ದುರುದ್ದೇಶದ ಮಾತಾಡ್ತಾನೆ ಅಂತೇಳಿ ಆ ಮೇನಕಾ ಗಾಂಧಿಯವರೇ ಅತಿ ಕೀಳಾಗಿ ಹೀಯಾಳಿಸಿ ಮಾತಾಡಿದರೆ ಆ ಮೋದಿ ಅವರಿಗೆ ಅದ್ರ ಬಗ್ಗೆ ಎಚ್ಚರಿಕೆ ಬರಬೇಕು. ಬಹಿನೋದ್ರ ಸಂಪೂರ್ಣ ಅರ್ಥ ಮಾಡ್ಕೊಂಡೆ ಮಾತಾಡ್ಬೇಕಂತ ಹೇಳ್ತೀನಿ. ಬದಲಾವಣೆ ನೇರವಾಗಿಯೇ ಇದೆ ರೀ. ಬೈಲೆಟ್ ಪೇಪರ್ಲಿಂದ ಮಾಡಿದರೆ ಬದಲಾವಣೆ ನಮ್ಮ ಕೈಯಲ್ಲಿದೆ, ಪ್ರಜೆಗಳ ಕೈಯಲ್ಲಿದೆ. ಆದರೆ ಲಕ್ಷ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಒಂದೊಂದು ಬೂತಿಗೆ 2ರಿಂದ 3 ಕೋಟಿ ಕೊಟ್ಟು ಅವು EVM ಹ್ಯಾಕ್ ಮಾಡಿ ಎಲೆಕ್ಟ್ ಆಗಿ ಬರ್ತಾ ಇದ್ದಾರೆ. ಅವ್ರ ಮುಖ ನೋಡಿ ನೀವು. ಅವ್ರಿಗೆ ಇಷ್ಟೆಲ್ಲ ಮಾತು ಕೇಳ್ತಾನೆ, ಒಂದೇ ಭಾರತ ಅಂತಾನೆ, ಭಾರತ ರೈಲು ಬಿಟ್ಟಿದ್ದಾನಂತೆ. ಎಲ್ರಿ 6700 ರೈಲುಗಳು ನಾವು ಮಾಡಿದ್ದೀವಿ. ಒಂದು ಎಕ್ಕೋಚಿತ ಒಂದು 9-7 ರೈಲು ಮಾಡ್ತಾನಂದ್ರೆ ಎಂಥ ಗೂಬೆ ಮಾತಾಡ್ತಾನೆ ರೀ. 3 ವರ್ಷ ಹುಡುಗ ಕೇಳ್ರಿ, ಪೈಲಾ ಬಿ ಥಾ ಮೊದಲು ಬಿ ಇತ್ರಿ ರೈಲು ಅಂತ ಹೇಳ್ತಾರೆ. ಇವನು ಯಾವ ರೈಲು ಕೊಡ್ತಾ ಇದ್ದಾನೆ ಹೇಳಿ? ರೀಲ್ ಬಿಡ್ತಾ ಇದ್ದಾನೆ, ರೈಲು ಬಿಟ್ಟು ಕೊಟ್ಟಿಲ್ಲ ಇವನು. ಮತ್ತು ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅಂಚೆ ಇಲಾಖೆ ಮಾರಾಟ ಆಯಿತು, ಈ ನಮ್ಮದು LIC ಮಾರಾಟ ಆಯಿತು, ಎಲ್ಲ BSNL ಮಾರಾಟ ಆಯಿತು, ಏರ್ ಇಂಡಿಯಾ ಅದು ಮಾರಾಟ ಆಗಿಬಿಡ್ತು. ನೀವು ಅವ್ರಿಗೆ ನೈತಿಕತೆ ಇದೆ ಏನ್ರಿ ಕೇಳಕ್ಕೆ ಜನರಿಗೆ? ಸುಳ್ಳು ಹೇಳಲ್ಲಿ ಮೊದಲನೇದು ಸರ್ದಾರ್ ಅವನಿಗೆ ಬಿರುದು. ಕೋಮು ಗಲಭೆ ಮಾಡ್ತಕ್ಕಂಥವು ಕನಿಷ್ಠ ಒಂದು ಬಚ್ಚ ಅವನು ಗಲಭೆಯಲ್ಲಿ. ಅಂಥ ಒಂದು ಪ್ರಧಾನಮಂತ್ರಿಗೆ ವಿಶ್ವನಾಯಕ, ಅದು ಅವರು ವಿಶ್ವನಾಯಕ ಅದರ ವಿಶ್ವಗುರು ಬಸವಣ್ಣವರು ಎಲ್ಲಿ ಹೋದರು? ವಿಭೂತಿ ಧರಿಸ್ತಾರೆ, ಕುಂಕುಮ ಧರಿಸ್ತಾರೆ, ಶ್ರೀರಾಮನ ಬಗ್ಗೆ ಹೇಳ್ತಾರೆ. ನಾನೇ ಮೊನ್ನೆ ಹಾಜಿ ಮಲ್ಲಂಗೆ ಹೋಗಿದ್ದೆ ನಾನು. ಅಲ್ಲೆಲ್ಲ ಇವರು ಸಿಂಧೆಯವರು ಮುಖ್ಯಮಂತ್ರಿಗಳು ಬಂದಿದ್ದರು. ಆವಾಗ ಮೊದಲು ನಾನು ಕೇಳಿದ್ದೆ, ಜೈ ಭವಾನಿ ಅಂತ ಇದ್ದರು, ಜೈ ಬಜರಂಗ್ ಅಂತ ಇದ್ದರು. ನಾನು ಮೊನ್ನೆ ಕೇಳಿದ್ದೀನಿ, ನಾನು ಶ್ರೀರಾಮ ಎಲ್ಲಿ ಬಂದ? ಎಲ್ಲ ಅಲ್ಪಸಂಖ್ಯಾತರು ಬೇರೆ ವರ್ಗ ಜನಾಂಗರೆಲ್ಲ ನಿಂತು ನೋಡ್ತಿದ್ರು. ಅವ್ರು ಬರ್ತಕ್ಕಂಥದ್ದು, ಕೂಗು ಹಾಕ್ತಕ್ಕಂಥದ್ದು ಎಲ್ಲ ವಯಸ್ಸು ಎಂಥದ್ದು 25ರಿಂದ 32 ವರ್ಷದ ಮಕ್ಕಳು. ಯಾರು MLA ಮಕ್ಕಳಲ್ಲ, ಯಾರ ಮಕ್ಕಳಲ್ಲ, ಬಡ ಜನರದು ಒಂದು ಕಾವಿದ ಒಂದು ಬಟ್ಟೆ ಹಾಕಿ ಅವ್ರ ಮೇಲೆ ಒಂದು ಶಾಲ್ ಹಾಕಿ ಅವ್ರು ದುರುಪಯೋಗ ತೊಗೊಂಡು ಅಂಥ ಯುವಕರು ಇಷ್ಟು ರೋಷದಿಂದ ಬರ್ತಿದ್ರು. ಅವ್ರ ಪ್ರಾಣನೇ ಕಳ್ತಕ್ಕಂಥ ಶಕ್ತಿ ಅವ್ರಿಗೆ ಕೊಟ್ಟದ. ಅಂಥ ಒಂದು ಸುಳ್ಳು ಘೋಷಣೆ ಕೊಟ್ಟು ಶ್ರೀರಾಮ್ ಬಂದರೆ ಬಸವಣ್ಣಲ್ಲಿ ಹೋದ.
ಒಬ್ಬ ವ್ಯಕ್ತಿ ಎಲ್ಲರೂ ಜಗದ್ಗುರು ಆಗಲು ಸಾಧ್ಯ ಇದೇನ್ರಿ? ಪ್ರಪಂಚದಲ್ಲಿ ಯಾರು ಶ್ರೇಷ್ಠ ಆಗಲು ಸಾಧ್ಯ ಅದಲ್ಲ. ಅಂತ ಹಿಟ್ಲರ್, ಇವನು ಎರಡನೇ ಹಿಟ್ಲರ್. ಹಿಟ್ಲರ್ಗೆ ಎಲ್ಲರೂ ಗುರು ಅಂತಾರೆ ಅನ್ನಲ್ಲ. ಹಿಟ್ಲರ್ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಮೊದಲೇದಪ್ಪ ಅಂತಂದ್ರೆ ಕೆಟ್ಟ ಹುಳು ಅಂತಪ್ಪ ಅಂತಂದ್ರೆ ಹಿಟ್ಲರ್ ಅಂತಂದ್ರೆ ಮೋದಿಯವರೇ.